ಈ ಆಂಟಿ ಫೋಟೋ ಹಾಕೋದ್ರಿಂದ ನಿಮ್ಮ ದೃಷ್ಟಿ ದೋಷ ಪರಿಹಾರ ಆಗೋದಿಲ್ಲ ಅಂತ ಹೇಳಿದ್ದೆ. ಹಂಗಂದ್ರೆ ದೃಷ್ಟಿ ದೋಷ ಪರಿಹಾರ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತೀರಿ? ಎಲ್ಲ ರೀತಿಯಾದಂತಹ ಮಾಟ ಮಾಯ ಯಂತ್ರ ತಂತ್ರಗಳಿಗೆ ನಾನು ಈಗ ಹೇಳುವಂತಹ ಮಂತ್ರವೇ ಶಾಶ್ವತವಾದಂತಹ ಪರಿಹಾರ. ಯಾವ್ದಾದ್ರು ಫೋಟೋ ತಂದು ಮನೆಯೊಳಗೆ ಹಾಕೊಳ್ತೀರಿ, ದೃಷ್ಟಿ ದೋಷ ಪರಿಹಾರ ಆಗ್ಲಿ ಅಂತೀರಿ, ಆದ್ರೆ ಅದರಿಂದ ಶಾಶ್ವತವಾದಂತಹ ಪರಿಹಾರ ಆಗುದಿಲ್ಲ. ಮನೆಯೊಳಗ ಏಳಿಗೆ ಅನ್ನೋದೇ ಇರುವುದಿಲ್ಲ. ಎಷ್ಟೋ ಲಕ್ಷಾನುಗಟ್ಲೆ ನೀವು ರೊಕ್ಕ ಖರ್ಚು ಮಾಡ್ತೀರಿ, ಅಂದ್ರ ದುಡ್ಡು ಖರ್ಚು ಮಾಡ್ತೀರಿ, ಆದ್ರ ಅಪ್ರಯೋಜನಕಾರಿಯಾದಂತಹ ವಸ್ತುಗಳಿಗೆ ಹಾಕ್ಲಿಕ್ಕತ್ತೀರಿ. ನೀವು ಪ್ರಯೋಜನಕ್ಕೆ ಬೇಕಾಗಿದ್ದು ನಿಜವಾದಂತಹ ನಿಷ್ಕಲ್ಮಶವಾದಂತಹ ಭಕ್ತಿ. ಆ ಭಕ್ತಿ ಎಲ್ ಮಾಡ್ಬೇಕು ಅಂತಂದ್ರ ಸೋದೆಯ ವಾದಿರಾಜರ ಸನ್ನಿಧಾನದೊಳಗ್ ಮಾಡ್ಬೇಕು. ಯಾಕಂತಂದ್ರ ಅಲ್ಲಿ ಮಾಟ ಮಾಯ ಯಂತ್ರ ತಂತ್ರ ಮಂತ್ರಗಳಂತಹ ಎಷ್ಟೇ ಕೆಟ್ಟ ದುಷ್ಟ ದೃಷ್ಟಿ ದೋಷ ಪರಿಹಾರಕ್ಕೂ ಶಾಶ್ವತವಾದಂತಹ ರಾಜ ಪರಿಹಾರವಿದೆ. ಅದನ್ನೇ ಭೂತಬಲಿ ಅಂತ ಹೇಳಿ ಕರೀತಾರೆ. ಆ ವಾದಿರಾಜರ ಸನ್ನಿಧಾನದೊಳಗ ಎಲ್ಲಾ ಭೂತ ಪ್ರೇತ ಪಿಶಾಚಾದಿಗಳಿಗೂ ಮಿಗಿಲಾದಂತಹ ಅದ್ಭುತವಾದಂತಹ ಶಕ್ತಿ ಅಡಗದ. ನೀವು ದೇಶದ ಯಾವುದೇ ಮೂಲೆಗೆ ಹೋಗ್ರಿ, ಪ್ರಪಂಚದ ಯಾವುದೇ ಮೂಲೆಗೆ ಹೋಗ್ರಿ, ಅಥವಾ 9 ಲೋಕಗಳನ್ನ ಅಡ್ಡಾಡ್ಕೊಂಡ್ ಬಂದ್ರು ಈ ಕ್ಷೇತ್ರದೊಳಗಾದಂತಹ ಭೂತಾರಾಧನೆಯಿಂದ ಸಿಗುವಂತಹ ಪರಿಹಾರ ಇನ್ನೆಲ್ಲೂ ಸಿಗುವುದಿಲ್ಲ. ಇಲ್ಲಿರುವಂತಹ ಸನ್ನಿಧಾನ ಭೂತರಾಜರದು. ಇಂತಹ ಭೂತರಾಜರ ಸನ್ನಿಧಿಯೊಳಗ ಭೂತಾರಾಧನೆ ಅಥವಾ ಭೂತಬಲಿಯನ್ನ ಮಾಡಿಸೋದ್ರಿಂದ ನಿಮ್ಮೆಲ್ಲ ದೃಷ್ಟಿ ದೋಷದ ಪರಿಹಾರಗಳ. ಯಾವ ಫೋಟೋನ ಹಾಕಬೇಕು, ಯಾವ ಫೋಟೋನ ಹಾಕಿದ್ರೆ ದೃಷ್ಟಿ ದೋಷ ಪರಿಹಾರ ಆಗ್ತದೆ, ಅವಶ್ಯವಾಗಿ ಆ ಫೋಟೋನ ನಿಮ್ ಮನೆ ಮುಂದೆ ಹಾಕಬೇಕು ಅಂತ ಅನ್ನೋದಾದ್ರೆ ಅದ್ಭುತವಾದಂತಹ ಶಕ್ತಿ ಇರುವಂತಹ ಚಿತ್ರಪಟವೇ ಇದು. ಸೊ ಈ ಫೋಟೋನ ಹಾಕ್ರಿ. ಯಾವ್ದಾವ್ದೋ ಮನುಷ್ಯರ ಫೋಟೋನ ಹಾಕೋದ್ರಿಂದ ಏನು ಫಲ ಸಿಗುವುದಿಲ್ಲ. ನಿಮ್ಮ ಮನೆ ಎದುರಿಗೆ ಅಥವಾ ನಿಮ್ಮ ಕಂಪನಿ ಅಥವಾ ನೀವು ಎಲ್ಲಿ ಒಂದೇನೋ ಒಂದು ಪ್ರಾಪರ್ಟಿ ಅಂತಂತೀರಿ, ಅಲ್ಲಿ ಎಲ್ಲೇ ನೀವು ಏಳಿಗೆಯನ್ನ ಬಯಸಬೇಕು ಅನ್ನೋದಾದ್ರೆ, ಅಲ್ಲಿ ಒಂದು ದೃಷ್ಟಿ ದೋಷದ ಪರಿಹಾರ ಆಗ್ಬೇಕು ಅನ್ನೋದಾದ್ರೆ ಈ ಶ್ರೀ ಭೂತರಾಜರ ಚಿತ್ರಪಟವನ್ನ ಹಾಕೋದ್ರಿಂದ ನಿಮ್ಮೆಲ್ಲ ದೃಷ್ಟಿ ದೋಷದ ಪರಿಹಾರ. ಬರೀ ಹಂಗಂದ್ರ ಆ ಭೂತರಾಜರ ಶ್ಲೋಕವನ್ನ ಹೇಳ್ತೀನಿ. ಈಗ ಏನ್ ಮಂತ್ರ ಹೇಳಲಿಕ್ಕೆ ಹೋಗ್ತೀನಲ್ಲ, ಆ ಮಂತ್ರವನ್ನ ಎಲ್ರು ತಪ್ಪದೆ ಹೇಳ್ರಿ. ವಾದಿರಾಜರ ಹಾಗೂ ಭೂತರಾಜರ ಸಂಪೂರ್ಣ ಅನುಗ್ರಹ ನಿಮ್ ಮೇಲೆ ಇರ್ಲಿ ಅಂತ ಹೇಳ್ತೀನಿ. ಶ್ರೀ ಭೂತರಾಜಾಯ ನಮಃ. ತಂ ವಿಚಿತ್ರವಸನಂ ಮಣಿಕುಂಡಲಾಢ್ಯಂ ಬಂದೂಕ ಪುಷ್ಪ ಸದೃಶಾಧರ ಪಾಣಿಪಾದಂ ಉದ್ಯದ್ದಿನೇಶ ಕಿರಣ ಋಣದೇಹ ಭಾಜಂ ನಾರಾಯಣಂ ನಮತ ಚಾಪಶರಾಂದದಾನಂ ವಾದಿರಾಜ 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 ಪಾಹಿ ಮಾಂ ವಾದಿರಾಜ 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 ರಕ್ಷ ಮಾಂ ಭೂತರಾಜ 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 ಪಾಹಿ ಮಾಂ ಭೂತರಾಜ 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 ರಕ್ಷ ಮಾಂ. ಈ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಹೇಳ್ಬೇಕು. ಮಂತ್ರದೊಟ್ಟಿಗೆ ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ. ಈ ಒಂದು ಶ್ರೀ ಭೂತರಾಜರ ಫೋಟೋ ನಿಮ್ಮ ಪ್ರತಿಯೊಬ್ಬರ ಮನೆ ಮುಂದೆ ಇದ್ರೆ ದೃಷ್ಟಿ ದೋಷದ ಪರಿಹಾರ ಆಗ್ತದೆ. ಜೊತೆಗೆ ಯಾವ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋದನ್ನ ಹೇಳಿದೆ. ವಾದಿರಾಜರ ಒಟ್ಟಿಗೆ ಶ್ರೀ ಭೂತರಾಜರ ಸನ್ನಿಧಾನ ಜೊತೆಗೆ ಲಕ್ಷ್ಮೀ ಸಹಿತ ಶ್ರೀ ತ್ರಿವಿಕ್ರಮ ದೇವರ ದರ್ಶನ ಆಗ್ಬೇಕು ಅಂತಂದ್ರ ಯಲ್ಲಾಪುರದೊಳಗೆ ಬರುವಂತಹ ಶ್ರೀ ಸೌಂದರ್ಯ ಮಠಕ್ಕೆ ಹೋಗ್ಬೇಕು. ಈ ಕ್ಷೇತ್ರಕ್ಕೆ ಹೋಗಿ ನಿಮ್ಮೆಲ್ಲರ ದೃಷ್ಟಿ ದೋಷ ಪರಿಹಾರವನ್ನ ಮಾಡ್ಕೊಳ್ರಿ, ಭೂತ ಬಲಿಯನ್ನ ಮಾಡಿಸ್ಕೊಳ್ರಿ. ನಿಮ್ಮೆಲ್ಲರಿಗೂ ಕೂಡ ಸನ್ಮಂಗಳವಾಗ್ಲಿ, ನಿಮ್ಮೆಲ್ಲರಿಗೂ ಶ್ರೀ ವಾದಿರಾಜರ ಹಾಗೂ ಶ್ರೀ ಭೂತರಾಜರ ಪೂರ್ಣಾನುಗ್ರಹವಾಗಲಿ ಅಂತ ಹೇಳ್ತಾ